Hi, hello everyone. This is Madhukumar Nagraj. Welcome back to my channel. So ಇವತ್ತು ನಾನು ಜುಲೈ ತಿಂಗಳಲ್ಲಿ 3.5 lakhs rupees ಹೇಗೆ ಮಾಡಿದೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿದ್ದೀನಿ. ಮತ್ತೆ ಟೈಪ್ಸ್ ಆಫ್ ಟ್ರೆಂಡ್ಸ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಟ್ರೆಂಡ್ಸ್, ಸೊ ನಾನು ಇವಾಗ 3.5 lakhs ಮಾಡ್ತೀನೋ 50 lakhs ಮಾಡ್ತೀನೋ, ಇಟ್ಸ್ ಟೋಟಲ್ ಡಿಫ್ರೆಂಟ್. ನೀವು 500 ಮಾಡಿದ್ರು ವಿತ್ ಟ್ರೆಂಡ್ ಮಾಡಿದ್ರೆ ಸೊ ನಿಮಗೆ ಆ ಪ್ರಾಬಬಿಲಿಟಿ ಗೊತ್ತಾಗುತ್ತೆ. ಸೊ ಟ್ರೆಂಡ್ ವಿತೌಟ್ ಟ್ರೆಂಡ್ ಮೀನ್ಸ್ ದೊಡ್ಡವರೆಲ್ಲ ಹೇಳ್ತಾರಲ್ಲ, ಟ್ರೆಂಡ್ ಇಸ್ ಯುವರ್ ಫ್ರೆಂಡ್. ಸೊ ಇದು ತುಂಬಾ ಹಳೆ ಸೇಯಿಂಗ್. ಸೊ ಟ್ರೆಂಡ್ ಹೇಗೆ ವರ್ಕ್ ಆಗುತ್ತೆ? ಸೊ ಟ್ರೆಂಡ್ ಇದ್ರೇನೆ ನೀವು ಪ್ರಾಫಿಟ್ ಮಾಡೋಕ್ಕಾಗೋದು. ನಾನ್ ಟ್ರೆಂಡ್ ಅಲ್ಲಿ ನೀವು ಪ್ರಾಫಿಟ್ ಮಾಡೋಕ್ಕಾಗಲ್ಲ, ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಸೊ ಹೈ ವಾಲಟಿಲಿಟಿ ವಿತ್ ಟ್ರೆಂಡ್ಸ್ ಅಲ್ಲೇ ನೀವು ಪ್ರಾಫಿಟ್ ಮಾಡೋಕ್ಕಾಗೋದು. ಸೊ ದಯವಿಟ್ಟು ಮೀನ್ ವೈಲ್ ನೀವು ನನ್ನ ಚಾನೆಲ್ ಎಲ್ಲ ವಿಡಿಯೋಗಳನ್ನ ನೋಡಿ, ಮತ್ತೆ ನನ್ನ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ಗೆ ಆದಷ್ಟು ಯಾರ್ಯಾರು ಕಲಿಯೋದಕ್ಕೆ ಇಂಟ್ರೆಸ್ಟ್ ಮಾಡ್ತಾರೋ ಸೊ ಅವ್ರಗಳಿಗೆ ಎಲ್ಲನೂ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ಸ್ ಎಲ್ಲಾನು ಮಾಡಿ. ಥ್ಯಾಂಕ್ಸ್. ಸೊ ಲೆಟ್ಸ್ ಗೆಟ್ ಇಟ್ ಟು ಇಟ್. ಸೊ ನಾನು ಒಂದು ಮಂತ್ ಆಲ್ಮೋಸ್ಟ್ ಸೆಕೆಂಡ್ ಏನು ಪ್ರಾಫಿಟ್ ಇಲ್ಲ, ಅಂಡ್ ಫೋರ್ತ್ 200 ಲಾಸ್, ಫಿಫ್ತ್ 8,000 ಚೇಂಜ್ ಲಾಸ್, ಅಂಡ್ ಸಿಕ್ಸ್ತ್ ನೋ ಟ್ರೇಡ್, ಸೆವೆಂತ್ 4,000 ಲಾಸ್, ಏಯ್ತ್ ಪ್ರಾಫಿಟ್ ಬೇಡ. ಸೊ 11 22,000. ಸೊ ಮೋಸ್ಟ್ ಆಫ್ ದ ಡೇ ನೆಗೆಟಿವ್ ಇದೆ. ಸೊ ಮೋಸ್ಟ್ ಆಫ್ ದ ಡೇ ನೆಗೆಟಿವ್ ಇದ್ದು ಇಷ್ಟು ಪ್ರಾಫಿಟ್ ಹೇಗೆ ಸಾಧ್ಯ? ಸೊ ಕೆಲವ್ರಿಗೆಲ್ಲ ಅಂತಾರೆ ಹ್ಯೂಜ್ ಕ್ವಾಂಟಿಟಿ ಟ್ರೇಡ್ ಮಾಡಿರ್ಬೋದು. ಹ್ಯೂಜ್ ಕ್ವಾಂಟಿಟಿ ಅಂತ ಏನಿರಲ್ಲ. ಸೊ ಆಲ್ಮೋಸ್ಟ್ ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿರೋದು ಇವತ್ತು. ಹ್ಯೂಜ್ ಕ್ವಾಂಟಿಟಿ ಕೆಲವರೆಲ್ಲ ಇವಾಗ ಇನಿಷಿಯಲ್ ಇದರಲ್ಲಿ ಈಗ ಆಪ್ಷನ್ ಬೈಯಿಂಗ್ ಆಪರ್ಚುನಿಟಿ ಸಿಗ್ತಾ ಇದ್ದಂಗೆ ಹ್ಯೂಜ್ ಕ್ವಾಂಟಿಟಿಲಿ ಟ್ರೇಡ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾರೆ. ಇವಾಗ ನೋಡಿ, ಇವಾಗ ನಾನು ಪ್ರಾಬಬಿಲಿಟಿ ಒಂದು 8 ಲಾಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಮಾಡ್ತೀನಿ, 8 ಲಾಟ್ಸ್ to 10 ಲಾಟ್ಸ್. ಬಟ್ ನನಗೆ ಗೊತ್ತಿರೋ ಫ್ರೆಂಡ್ಸ್ ಆಲ್ಮೋಸ್ಟ್ 2,000 3,000 ಕ್ವಾಂಟಿಟಿ ಸೈಜ್, ಮೀನ್ಸ್ ಲಿಟ್ರಲಿ ಮೋರ್ ದೆನ್ 40 120 ಲಾಟ್ಸ್ ಮಾಡ್ತಾರೆ. ಸೊ ನಾನ್ ಟ್ರೇಡ್ ಮಾಡೋದಕ್ಕಿಂತ 10 times ಟ್ರೇಡ್ ಮಾಡ್ತಾರೆ. ಸೊ ಅಷ್ಟೊಂದು ಅಗ್ರೆಷನ್ ಬೇಕಾಗಿರಲ್ಲ. ನೀವು ಇನಿಷಿಯಲ್ ಡೇಸ್ ಅಲ್ಲಿ ನೀವು ಟ್ರೇಡಿಂಗ್ ಕಲಿತಾ ಇದ್ರೆ ನೀವು ದಯವಿಟ್ಟು 1 ಲಾಟ್ ಅಲ್ಲಿ ಟ್ರೇಡ್ ಮಾಡಿ. 1 ಲಾಟ್ ಅಲ್ಲಿ ನೀವು ಪ್ರಾಫಿಟ್ ನೀವು ಸಕ್ಸೀಡ್ ಆದ್ರೆ ಫೈನಲಿ ನೀವು ಕ್ವಾಂಟಿಟಿ ಸೈಜ್ ರೈಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಹಾರ್ಡ್ ಅಂಡ್ ಮನಿನ ನೀವು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ದಯವಿಟ್ಟು. ಬಿಕಾಸ್ ಮಾರ್ಕೆಟ್ ಹಂಬಲ್ ಇರಾಗಿರೋದಿಲ್ಲ, ತುಂಬಾ ಬ್ರೂಟಲ್. ಸೊ ನೀವು ಯಾವ ರೀತಿ ನೀವು ಎಂಟ್ರಿ ಮಾಡ್ತೀರೋ ಅದೇ ರೀತಿ ನಿಮ್ಮನ್ನ ಎಕ್ಸಿಟ್ ಮಾಡಿಸ್ಬಿಡತ್ತೆ. ಸೊ ದಯವಿಟ್ಟು ನೋಡ್ಕೊಂಡು ಟ್ರೇಡ್ ಮಾಡಿ. ಈಗ ನೋಡಿ, ಮೋಸ್ಟ್ ಆಫ್ ದ ಡೇ ನಾವು ಲಾಸ್ ಅಲ್ಲಿ ಇದ್ರು ಹೇಗ್ ಪ್ರಾಫಿಟ್ ಸಾಧ್ಯ? ಸೊ ನೀವು ಎವ್ರಿ ಡೇ ಟ್ರೇಡ್ ಮಾಡಿದ್ರೆ ಮಾತ್ರ ಪ್ರಾಫಿಟ್ ಆಗಕ್ಕಾಗದ ಚಾನ್ಸೇ ಇಲ್ಲ. ಸೊ ಡೈಲಿ ಬಿಗ್ ಕ್ವಾಂಟಿಟಿ ಟ್ರೇಡ್ ಮಾಡೋದಕ್ಕೆ ಪ್ರಾಫಿಟ್ ಅಲ್ಲಿ ಇರ್ತೀರಾ? ಸೊ ಅದೂ ಇಂಪಾಸಿಬಲ್. ನೀವು ಬಿಗ್ ಕ್ವಾಂಟಿಟಿ, ಬಿಗ್ ಪ್ರೆಷರ್, ಸ್ಮಾಲ್ ಕ್ವಾಂಟಿಟಿ, ಬಿಗ್ಗರ್ ಟ್ರೆಂಡ್, ಸೊ ನಿಮಗೆ ಪೀಸ್ ಆಫ್ ಮೈಂಡ್ ಇರುತ್ತೆ. ಸೊ ಒಂದು ಟ್ರೆಂಡ್ ನೋಡಿ, ಇಷ್ಟು ದಿನ ನಾನು 200 300 ಇದೆಲ್ಲ ಆಪ್ಷನ್ಸ್ ಲಾಸ್ ಆಗಿರೋದು. 200 300 5,000 ಅದು ಲಿಟ್ರಲಿ 5,000 4,900 ಚೇಂಜ್. ಸೊ ನೆಕ್ಸ್ಟ್ ಟ್ರೇಡ್ 1,57,743 ಪ್ರಾಫಿಟ್. ಅಗೇನ್ ಲಾಸಸ್ 22,000 3,000 5,000 10,000, again 28,000 1,100 and 5,000 loss, 1,97,253 profit. Again 3,800 loss. ಅದಾದ್ಮೇಲೆ 88,757 ಪ್ರಾಫಿಟ್. ಸೊ ನಾನು ಇದು ಪೊಸಿಷನಲ್ ಟ್ರೇಡ್ ಮಾಡುದು, ಇಂಟ್ರಾಡೇ ಟ್ರೇಡ್ ಅಲ್ಲ. ಸೊ ನೀವು ಇಂಟ್ರಾಡೇ ಟ್ರೇಡೇ ಮಾಡಬೇಕು. ಡೈಲಿ ನಾನು 6 hours ಟ್ರೇಡ್ ಮಾಡಿದ್ರೇನೆ ಪ್ರಾಫಿಟಬಲ್ ಆಗಿರೋದು ಸಾಧ್ಯ. ಸೊ ಆ ತರ ಎಲ್ಲ ಮಿಸ್ಕನ್ಸೆಪ್ಷನ್ಸ್ ನೀವು ಹೊರಗಡೆ ಇಟ್ಕೊಳ್ಳಿ. ಯಾಕೆಂದ್ರೆ ಬಿಕಾಸ್ ನೋಡಿ, ನಿಮ್ಗೆ ಡೈಲಿ ಟೈಮ್ ಫ್ರೇಮ್ಸ್ ಸಖತ್ ಲಿಬ್ರಲ್ ಆಗಿರುತ್ತೆ. ಜಸ್ಟ್ ಲೈಕ್ ನೋಡಿ, ನಿಮ್ಗೆ ಒಂದು ಕ್ಯಾಂಡಲ್ ಫಾರ್ಮ್ ಆಗೋದಕ್ಕೆ ನಿಮಗೆ ಒಂದು ಫುಲ್ ಡೇ ಬೇಕು. ಸೊ ನೀವು ಒಂದು ಕ್ಯಾಂಡಲ್ ನೀವು ಪೊಸಿಷನಲ್ ಟ್ರೇಡ್ ಮಾಡಿದ್ರೆ ನಿಮಗೆ 30 ಕ್ಯಾಂಡಲ್ಸ್ ಫಾರ್ಮ್ ಆಗೋದಕ್ಕೆ 1.5 ತಿಂಗಳು ಟೈಮ್ ತಗೊಳುತ್ತೆ. ಸೊ ನೀವು ಪ್ರಾಫಿಟ್ ಮಾಡಬೇಕು ಅಂದ್ರೆ ಡೈಲಿ ಬಂದು ಪ್ರಾಫಿಟ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರಲ್ಲ.
ನಿಮಗೆ ಯಾವಾಗ ಫ್ರೀ ಇರುತ್ತೆ ಎಂಡ್ ಆಫ್ ದ ಡೇ ಕೂತ್ಕೊಳ್ಳಿ, ನಿಮ್ಮ ಫೇವ್ರೆಟ್ ಸ್ಟಾಕ್ನ ಚೂಸ್ ಮಾಡ್ಕೊಳ್ಳಿ, ಫೇವ್ರೆಟ್ ಸ್ಟಾಕ್ಸ್ನ ಅನಲೈಸ್ ಮಾಡಿ, ಅದೇನಾದ್ರು ಟ್ರೇಡ್ ಮಾಡುತ್ತಾ, ಟ್ರೆಂಡ್ ಆಗುತ್ತಾ, ಪ್ರಾಪರ್ ಟೆಕ್ನಿಕಲಿ ಅನಲೈಸ್ ಮಾಡಿ. ಸೊ ನಿಮ್ದೇ ಆದ ಬ್ರೇಕ್ಔಟ್ ಸ್ಟ್ರಾಟಜಿನ, ಪುಲ್ ಬ್ಯಾಕ್ ಸ್ಟ್ರಾಟಜಿನ, ಅದ್ರ ಬೇಸ್ ಮೇಲೆ ನೀವು ಟ್ರೇಡ್ ತಗೊಳ್ಳೋದಕ್ಕೆ ಶುರು ಮಾಡಿ. ನೋಡಿ, ನಾನು ಇವಾಗ ಆಲ್ಮೋಸ್ಟ್ ಆಪ್ಷನ್ ಸ್ಟ್ರೈಕ್ ಪ್ರೈಸಸ್ ಎಲ್ಲ ನಾನು ಟ್ರೇಡ್ ಮಾಡಿದ್ರೆಲ್ಲ ಲಾಸ್ ಅಲ್ಲಿ ಎಂಡ್ ಆಗಿದೆ. ಸೊ ಇದು ಡಿಫ್ರೆಂಟ್ ಸ್ಟ್ರಾಟಜಿ ಆಪ್ಷನ್ಸ್. ನಾನು ಇವಾಗ ಮಾತಾಡಕ್ ಬಂದಿರೋದು ಫ್ಯೂಚರ್ಸ್ ಅಷ್ಟೇ. ಫ್ಯೂಚರ್ಸ್ ಅಲ್ಲಿ 3,83,660 ಪ್ರಾಫಿಟ್ ಆಗಿದೆ. ಅದರಲ್ಲಿ 3,000 ಆಗಸ್ಟ್ ಕಾಂಟ್ರಾಕ್ಟ್, ಅದೇ ಮಂತ್ ಅಲ್ಲಿ ಆಗಸ್ಟ್ ಕಾಂಟ್ರಾಕ್ಟ್ ಅಲ್ಲಿ 3,000 ಲಾಸ್ ಆಗಿದೆ. 3,80,000, 16,000 ಅನ್ರಿಯಲೈಸ್ಡ್ ಪ್ರಾಫಿಟ್ ನನಗೆ ಬೇಕಾಗಿರಲ್ಲ. ಆಲ್ಮೋಸ್ಟ್ ಇದು ನೆಟ್ ಅನ್ರಿಯಲೈಸ್ಡ್ ಪ್ರಾಫಿಟ್ 16,000 ಬೇಡ, 3,80,000 ನಾನು ಪ್ರಾಫಿಟ್ ಮಾಡಿದ್ವಿ. ಎಷ್ಟು ಕ್ವಾಂಟಿಟಿಲಿ? 1,125 ಕ್ವಾಂಟಿಟಿ. ನಾನು ಓವರ್ ಆಲ್ ಮುಂದೆ ಬ್ರೋಕರೇಜ್ 10,000. ಇವಾಗ ಕೆಲವರೆಲ್ಲ 1 ಲಕ್ಷ ಕ್ಯಾಪಿಟಲ್ ಇಟ್ಕೊಂಡಿರ್ತಾರೆ, 10,000 15,000 ಲಾಸಸ್ ಮೀನ್ಸ್ ಬ್ರೋಕರೇಜ್ ಹೋಗುತ್ತೆ. 15,000 20,000. ಅವ್ರ ಹತ್ರ 10 lakh ಕ್ಯಾಪಿಟಲ್ ಇತ್ತಂದ್ರೆ ಆಬ್ವಿಯಸ್ಲಿ 1,80,000 ಬ್ರೋಕರ್ಗೆನೆ ಕೊಟ್ಬಿಟ್ಟಿರ್ತಾರೆ. ಸೊ ನೀವು ಅನ್ಲಿಮಿಟೆಡ್ ಟ್ರೇಡ್ ಮಾಡೋದಕ್ಕಿಂತ ಲಿಮಿಟೆಡ್ ಟ್ರೇಡ್ ಮಾಡಿ. ಸೊ ಲಿಮಿಟೆಡ್ ಟ್ರೇಡ್ ಅಲ್ಲಿ ನಿಮ್ಗೆ ಪ್ರಾಬಬಿಲಿಟಿ ಹೇಗಾಗುತ್ತೆ ಈಗ ನೋಡಿ, 5 minutes ಟೈಮ್ ಫ್ರೇಮ್ಗೂ 15 minutes ಟೈಮ್ ಫ್ರೇಮ್ಗೂ ಡೈಲಿ ಟೈಮ್ ಫ್ರೇಮ್ಗೂ ಎಷ್ಟು ಡಿಫರೆನ್ಸ್ ಇರುತ್ತೆ. ನಿಮ್ಗೆ 5 minutes ಟೈಮ್ ಫ್ರೇಮ್ ನೋಡಿ, ನಿಮ್ಗೆ ಆಪರ್ಚುನಿಟಿ ಜಾಸ್ತಿ. ಜಸ್ಟ್ ಒಂದು ಪ್ರೈಸ್ ಆಕ್ಷನ್ ಅಂತ ನಿಮ್ಗೆ ಮಾಡೋಣ, ಒಂದು ಪ್ರೈಸ್ ಆಕ್ಷನ್ ಎಂಟ್ರಿ ಮಾಡಿದೆ, ಇದು ಲಿಟ್ರಲಿ 6 to 8 ಕ್ಯಾಂಡಲ್ಸ್, 6 to 8 days ಟೈಮ್ ತಗೊಂಡಿದೆ ಟ್ರೆಂಡ್ ಆಗೋದಕ್ಕೆ. ಬಟ್ ನೀವು 5 minutes ಕ್ಯಾಂಡಲ್ ಇವಾಗ ಡೇ ಬಿಗಿನಿಂಗ್ ಆಫ್ ದ ಡೇ 9:20 ಮಾರ್ಕೆಟ್ ಫಾಲ್ ಆಯ್ತು. ಸೊ ನೀವು ಸೆಲ್ ಪ್ರೈಸ್ ಆಕ್ಷನ್ ಇದ್ರಿ, ಮಾರ್ಕೆಟ್ ರಿವರ್ಸ್ ಆಯ್ತು, ಬೈಯಿಂಗ್ ಪ್ರೈಸ್ ಆಕ್ಷನ್ ಆಯ್ತು, ಅಗೇನ್ ಸೆಲ್ಲಿಂಗ್ ಬಂತು, ಸೆಲ್ಲಿಂಗ್. ಸೊ 3 ಟ್ರೇಡ್ಸ್ ಸುಮ್ಮನೆ ರಫ್ ಆಗಿ 3 ಟ್ರೇಡ್ಸ್ ಆಯ್ತು, ಅಗೇನ್ ಬೈಯಿಂಗ್. ಸೊ 4 ಟ್ರೇಡ್ಸ್ ಆಯ್ತು. ನೀವು ಡೈಲಿ ಟೈಮ್ ಫ್ರೇಮ್ಗೆ ಹೋದ್ರೆ ನಿಮಗೆ ಲಿಟ್ರಲಿ 6 to 8 ಕ್ಯಾಂಡಲ್ಸ್ ಇರತ್ತೆ ಅಷ್ಟೇ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೀವು ಜಸ್ಟ್ ಪ್ರೈಸ್ ಆಕ್ಷನ್ ಮಾಡಿದ್ರಿ, ಪ್ರೈಸ್ ಆಕ್ಷನ್ ಮಾಡಿದಕ್ಕೆ 10 days ಅನ್ಕೊಳ್ಳಿ, ಮಾರ್ಕೆಟ್ ನಮ್ಗಿರೋದೇ 5 days. ಸೊ 5 days ವೀಕ್ ಅಂದ್ರೆ 20 days ಇನ್ ಮಂತ್. ಸೊ ಇದು 5 to 10 days ಅಂತ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಹಾಫ್ ಮಂತ್ ಮೇಲೇನೆ ನಿಮಗೆ ಫ್ರೀ ಟೈಮ್ ಇರುತ್ತೆ. ಸೊ ನೀವು ಯಾವ್ದಾದ್ರು ಸ್ಟಾಕ್ಸ್ ನ ಪ್ರೈಸ್ ಆಕ್ಷನ್ ಮೇಲೋ ಇಲ್ಲ RSI ಮೇಲೋ ಬಾಲಿಂಗರ್ ಬ್ಯಾಂಡ್ ಮೇಲೋ ADX ಎನಿಥಿಂಗ್ ನಿಮ್ಮ ಕಂಫರ್ಟ್ ಝೋನ್ ಮೇಲೆ ನೀವು ಟ್ರೇಡ್ ಮಾಡಿದ್ರೆ ಆಬ್ವಿಯಸ್ಲಿ ನೀವು ಪ್ರಾಫಿಟ್ ಬರ್ತೀರಿ. ಜಾಸ್ತಿ ಪ್ರಾಫಿಟ್ ಮಾಡ್ಬೋದು. ಇಂಟ್ರಾಡೇಲಿ ಜಾಸ್ತಿ ಪ್ರಾಫಿಟ್ ಮಾಡೋದಕ್ಕಾಗದೇ ಇಲ್ಲ, ಇವಾಗ ಮಾರ್ಜಿನ್ ಇಶ್ಯೂನೂ ಇದೆ. ಸೊ ಪ್ರತಿಯೊಬ್ಬೊಬ್ರು ಮಾರ್ಜಿನ್ ಇಶ್ಯೂ ಅಂತೂ ಖಂಡಿತವಾಗ್ಲೂ ಫೇಸ್ ಮಾಡ್ತಾನೆ ಇದ್ರೆ, ಅದೇ ರೀತಿಗೆ ಅದಕ್ಕೋಸ್ಕರನೇ ಆಪ್ಷನ್ ಬೈಯಿಂಗ್ ಕಡೆನೂ ಬರ್ತಾ ಇದೆ. ಬಟ್ ಆಪ್ಷನ್ ಬೈಯಿಂಗ್ ನಿಮಗೆ ವ್ಯಾಲ್ಯೂಮ್ ಇರಬೇಕು, ವಾಲಟಿಲಿಟಿ ಇರಬೇಕು, ಟ್ರೆಂಡ್ ಇರಬೇಕು. ಈ ಮೂರು ಇಲ್ದೇನೆ ಆಪ್ಷನ್ಸ್ ಬೈಯಿಂಗ್ ವರ್ಕ್ ಆಗೋದೇ ಇಲ್ಲ. ಸೊ ಬೆಟರ್ ನೀವೇನಾದ್ರು ಬಿಗಿನರ್ ಆಗಿದ್ರೆ ಆಪ್ಷನ್ ಸೆಲ್ಲಿಂಗ್ ಸೈಡ್ ಹೋಗಿ. ಈಗ ಲೆಟ್ಸ್ ಗೋ ಟು ಟ್ರೆಂಡ್ಸ್. ಸೊ ಟ್ರೆಂಡ್ ಅಲ್ಲಿ ಯಾವ ತರ, ಟ್ರೆಂಡ್ ಅಲ್ಲಿ ಎಷ್ಟು ತರ ಟ್ರೆಂಡ್ಸ್ ಇರುತ್ತೆ. ಜಸ್ಟ್ ಇವಾಗ ಟ್ರೆಂಡ್ ಈಗ ಮೇಜರ್ ಇದು ಬುಲ್ಲಿಶ್ ಟ್ರೆಂಡ್ ಅಲ್ವಾ. ಮಾರ್ಕೆಟ್ ಮೇಲೆ ಹೋಗ್ತಿದ್ರೆ ಬುಲ್ಲಿಶ್ ಟ್ರೆಂಡ್, ಮಾರ್ಕೆಟ್ ಕೆಳಗಡೆ ಬರ್ತಿದ್ರೆ ಬೇರಿಶ್ ಟ್ರೆಂಡ್, ಮತ್ತೆ ಇದು ಸೈಡ್ ವೇಸ್ ಮಾರ್ಕೆಟ್. ಸೊ ಬುಲ್ಲಿಶ್ ಬೇರಿಶ್ ಮಾರ್ಕೆಟ್ 2 ಸೈಡ್ ಮಾತ್ರ ಹೋಗಕ್ಕೆ ಸಾಧ್ಯ. ಸೊ ಈ ಬುಲ್ಲಿಶ್ ಅಲ್ಲೂ ಟೈಪ್ಸ್ ಆಫ್ ಟ್ರೆಂಡ್ಸ್ ಹೇಗಿರುತ್ತೆ. ಈಗ ನೋಡಿ, ಮಾರ್ಕೆಟ್ ಅಪ್ ಮೂವ್ ಹೋಗ್ತಾ ಇದೆ, ಇದು ನಮಗೆ ಪ್ರೈಮರಿ ಟ್ರೆಂಡ್. ಇದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಮಾರ್ಕೆಟ್ ಅಪ್ ಮೂವ್ ಹೋಗ್ತಿದೆ, ಒನ್ ಸ್ಟ್ರೈಟ್ ರ್ಯಾಲಿ ಹೋಗ್ತಾ ಇದೆ. ಇದು ನಿಮ್ಮ ಪ್ರೈಮರಿ ಟ್ರೆಂಡ್ ಅಲ್ಲಿ ಮೇಜರ್ ಮೂವ್ಮೆಂಟ್ ಪಾಸಿಟಿವ್. ಸೊ ಎಲ್ಲರೂ ಪಾಸಿಟಿವ್. ಇವಾಗ ನೀವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸ್ ತಗೊಳ್ಳಿ, ಯಾರೇ ತಗೊಳ್ಳಿ, ಎಲ್ಲರೂ ಬೈಯಿಂಗ್ ಸೈಡ್ ಇರ್ತಾರೆ. ಇದರಲ್ಲಿ ನಿಮಗೆ ಸೆಕೆಂಡರಿ ಟ್ರೇಡಿಂಗ್ ಬರ್ತದೆ. ಸೆಕೆಂಡರಿ ಟ್ರೇಡಿಂಗ್ ಯಾವುದು? ಈ ಪುಲ್ ಬ್ಯಾಕ್. ಸೊ ಈ ಪುಲ್ ಬ್ಯಾಕ್ ಅಲ್ಲಿ ಆಬ್ವಿಯಸ್ಲಿ ಇವಾಗ ಮಾರ್ಕೆಟ್ ಅಪ್ ಹೋದ್ಮೇಲೆ ಇನ್ನೊಂದು ಟ್ರೆಂಡ್ ಏನಾಗ್ತಾರೆ, ಚಾನೆಲ್ ಪ್ಯಾಟರ್ನ್ ತರ. ಸೊ ಅಪ್ಪರ್ ರೇಂಜ್ ನ ಸೆಲೆಕ್ಟ್ ಮಾಡ್ಕೋತಾರೆ. ಇಲ್ಲಿ ಒಂದು ಪುಲ್ ಬ್ಯಾಕ್ ಆಯ್ತು, ಇಲ್ಲಿಂದ ಇಲ್ಲಿ ಪಾಯಿಂಟ್ ಹಾಕೊಂಡಿರ್ತಾರೆ, ಸೆಕೆಂಡ್ ಪಾಯಿಂಟ್ ಇಲ್ಲಿ ಸೆಲ್ ಮಾಡ್ತಾರೆ, ಅಗೇನ್ ಇದು ಟ್ರೆಂಡ್ ನ ಟಚ್ ಮಾಡ್ತಿದ್ದಂಗೆ ಬುಕ್ ಮಾಡ್ತಾರೆ. ಇದು ಸೆಕೆಂಡರಿ ಟ್ರೆಂಡ್. ಇದರಲ್ಲಿ ಥರ್ಡ್ ಒನ್ ಬಂದು ಮೈನರ್ ಟ್ರೆಂಡ್ ಯಾವುದು ಅಂತ ಅನ್ಕೊಂಡಿದ್ರೆ, ಮೈನರ್ ಟ್ರೆಂಡ್ ಬಂದು 5 minutes 15 minutes.
ಸೊ ಹೋಗೋಣ 15 ಮಿನಿಟ್ಸ್ಗೆ ಹೋಗೋಣ. 15 ಮಿನಿಟ್ಸ್ ಅಲ್ಲಿ ಏನಂದ್ರೆ, ಇವತ್ತು ನಮಗೆ ಮಾರ್ಕೆಟ್ ಯಾವ ತರ ತೋರಿಸ್ತದೆ, ಮಾರ್ಕೆಟ್ ಬುಲ್ಲಿಶ್ ಇದೆ ಅಲ್ವಾ, ಮಾರ್ಕೆಟ್ ಬುಲ್ಲಿಶ್ ಇದೆ ಇವತ್ತು. ಫುಲ್ ಓವರ್ ಆಲ್ ಡೇ ಮಾರ್ಕೆಟ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಬುಲ್ಲಿಶ್ ಇತ್ತು ತಾನೆ, ಬುಲ್ಲಿಶ್ ಇದೆ. ನೆಗೆಟಿವ್ ಸ್ಲೈಟ್ಲಿ ಹೋಗಿ ರಿವರ್ಸ್ ಬಂದಿದೆ. ಬಟ್ ಮಾರ್ಕೆಟ್ ವೊಲಟಿಲಿಟಿ ಓಲ್ ಡೇ ಹೇಗಾಗಿದೆ, ಮಾರ್ಕೆಟ್ ಮಾರ್ನಿಂಗ್ ಇಲ್ಲಿ ಓಪನ್ ಆಗಿದೆ, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದೆ, ಅಗೇನ್ ಅಪ್ ಮೂವ್ ಆಗಿದೆ, ಅಗೇನ್ ಡೌನ್ ಮೂವ್ ಆಗಿದೆ. ಇದು ಡಬ್ಲ್ಯೂ ಪ್ಯಾಟರ್ನ್ ತರ ಕ್ರಿಯೇಟ್ ಆಗಿದೆ. ಸೊ ಇದರಲ್ಲಿ ನೀವು ಯಾವ ಕಡೆ ಟ್ರೇಡ್ ತಗೋತೀರಾ? ಸೊ ನೀವು ಲಾಂಗರ್ ಟೈಮ್ ಫ್ರೇಮ್ ಆದ್ರೆ ನೀವು ಒಂದೇ ಟ್ರೇಡ್ ಆಲ್ರೆಡಿ ತಗೊಂಡ್ಬಿಟ್ಟಿರ್ತೀರಾ, ವೇಟ್ ಮಾಡ್ತಾ ಇರ್ತೀರ. ಬಟ್ ಇದು ಮೈನರ್ ಟ್ರೆಂಡ್ ಅಂದ್ರೆ ಕ್ವಿಕ್ ಬುಕಿಂಗ್, ಕ್ವಿಕ್ ಆಗಿ ಎಂಟ್ರಿ ಆಗ್ಬೇಕು, ಕ್ವಿಕ್ ಆಗಿ ಎಕ್ಸಿಟ್ ಆಗ್ಬೇಕು. ಸೊ ನೀವು ಕ್ವಿಕ್ ಆಗಿ ಎಂಟ್ರಿ ಎಕ್ಸಿಟ್ ಆದ್ರೆ ಇಂಟ್ರಾಡೇ ಟ್ರೆಂಡ್ ಮೀನ್ಸ್ ಮೈನರ್ ಟ್ರೆಂಡ್ಸ್. ನಿಮ್ಗೆ ಇದು ಜಸ್ಟ್ ಲೈಕ್ 15 ಮಿನಿಟ್ಸ್ ಅಂತ ಅನ್ಕೊಳ್ಳ. 15 ಮಿನಿಟ್ಸ್ ಅಂದ್ರೆ ಮ್ಯಾಕ್ಸಿಮಮ್ ನೀವು 1 ಅವರ್ 1.5 ಅವರ್ ಇಟ್ಕೊಬಹುದು ಅಷ್ಟೇ ನಿಮ್ ಟ್ರೆಂಡ್. ಜಸ್ಟ್ 5 ಮಿನಿಟ್ಸ್ ಅಂದ್ರೆ ನೀವು ಮ್ಯಾಕ್ಸಿಮಮ್ 120 ಮಿನಿಟ್ಸ್. 20 ಮಿನಿಟ್ಸ್ ರ್ಯಾಲಿ ಆಗಿದೆಯಾ, ರಿಟ್ರೇಸ್ಮೆಂಟ್. ಇಲ್ಲಿ ನೋಡಿ 20 ಮಿನಿಟ್ಸ್ ರ್ಯಾಲಿ ಆಗಿದೆ, ರಿಟ್ರೇಸ್ಮೆಂಟ್. ಇಲ್ಲೂ 20 ಮಿನಿಟ್ಸ್ ರ್ಯಾಲಿ ಆದ್ಮೇಲೆ ಫುಲ್ ಬ್ಯಾಕ್, ಅಗೇನ್ ಕಂಟಿನ್ಯೂಷನ್. ಸೊ ಮಾರ್ಕೆಟ್ ತುಂಬಾ ಮೈನರ್ ಟ್ರೆಂಡ್ ಮೀನ್ಸ್ ನಿಮ್ಗೆ ಮಾರ್ಕೆಟ್ ರನ್ ಆಗೋದು ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ. ಮಾರ್ಕೆಟ್ ಓವರ್ ಆಲ್ ಡಿಸಿಷನ್ ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ಯಾವ ಕಡೆ ಪರ್ಫಾರ್ಮ್ ಆಗುತ್ತೆ, ಯಾರು FIDI, ಯಾರು ಡೊಮೆಸ್ಟಿಕಲ್ ಇನ್ವೆಸ್ಟರ್ಸ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸ್, ಯಾರು ನಿಮಗೆ 5 ಮಿನಿಟ್ಸ್ ಚಾರ್ಟ್ ಅಲ್ಲಿ ರೆಫರ್ ಮಾಡಿ ಟೆಕ್ನಿಕಲ್ ಇಂಡಿಕೇಟರ್ಸ್ ನೋಡಿ, ಅವ್ರು ಯಾರು ಆತರ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಮೇಜರ್ ಟ್ರೆಂಡ್ಸ್ ಮಂತ್ಲಿ, ವೀಕ್ಲಿ ಇದ್ರ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದು ಹ್ಯೂಜ್ ಫಂಡಿಂಗ್ ಇರೋದ್ರಿಂದ ಅವರು ಸಿಸ್ಟಮ್ಯಾಟಿಕ್ ಆಗಿರ್ತಾರೆ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ತುಂಬಾ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಇರುತ್ತೆ. ಸೊ ಡೈಲಿ ಟೈಮ್ ಫ್ರೇಮ್ ಕೂಡ ಟ್ರೇಡ್ ಮಾಡ್ತಾರೆ. ಈ 5 ಮಿನಿಟ್ಸ್ ಟೈಮ್ ಫ್ರೇಮ್ ಏನಿದ್ರು ನಮ್ಮಂತ ರಿಟೇಲರ್ಸ್ಗೆ, ಪ್ರೊಫೆಷನಲ್ಸ್ ಯಾವಾಗ ರೆಸಿಸ್ಟೆನ್ಸ್ ಬರುತ್ತೆ, ಯಾವಾಗ ಸಪೋರ್ಟ್ ಬರುತ್ತೆ ಆ ಟೈಮಲ್ಲಿ ಬರ್ತಾರೆ. ಅವ್ರ ಮೊಮೆಂಟಮ್ ನ ನೋಡ್ಕೊಂಡು ನೋಡಿ, ಈಗ ಜಸ್ಟ್ ಇದು ರೆಸಿಸ್ಟೆನ್ಸ್ ಫುಲ್ ಬ್ಯಾಕ್ ಮಾಡಿದ್ರು, ಅಗೇನ್ ಬೈಯಿಂಗ್ ಝೋನ್ ಬಂತು, ಯಾಕಂದ್ರೆ ಬೈಯರ್ ಸ್ಟ್ರಾಂಗ್ ಆಗಿದ್ರು, ಅಪ್ ಮೂಮೆಂಟ್ ಬಂತು, ಅಪ್ ಮೂಮೆಂಟ್ ಹೋಗುತ್ತೆ. ಬಟ್ ಸ್ಮಾಲರ್ ಟೈಮ್ ಫ್ರೇಮ್ ನಿಮ್ಗೆ ಹೆಂಗ್ ವರ್ಕ್ ಆಗುತ್ತೆ ನೋಡಿ. ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ 3 ಝೋನ್ಸ್ ಇರುತ್ತೆ. 3 ಝೋನ್ಸ್ ಅಂದ್ರೆ ಒಂದು 9:15 to 11:15, 11:15 to 1:15, 1:15 to 3:15, 3:30. ಮಿಡ್ ಆಫ್ ದ ಡೇ ಯಾರು ಟ್ರೇಡ್ ಮಾಡ್ಕೋದಿಲ್ಲ. ಮಿಡ್ ಆಫ್ ದ ಡೇ ಮೋಸ್ಟ್ ಆಫ್ ದ ಡೇ ನಿಮ್ಗೆ ಮಾರ್ಕೆಟ್ ಸೈಡ್ ವೇಸೇ ಇರುತ್ತೆ. ಇದೇನೋ ಒಂದಿನ ಟ್ರೆಂಡಿಂಗ್ ಇದೆ, ಸೈಡ್ ವೇಸೇ ಇರುತ್ತೆ. ಮೋಸ್ಟ್ ಆಫ್ ದ ಡೇ ಮಾರ್ಕೆಟ್ ಸೈಡ್ ವೇಸೇ ಓಡುತ್ತೆ ಮಿಡ್ ಆಫ್ ದ ಡೇ. ಈಗ ಜಸ್ಟ್ ನೋಡಿ ಟ್ರೆಂಡಿಂಗ್ ಸೈಡ್ ವೇಸ್ ರಿವರ್ಸಲ್. ಇದೊಂದಿನ ಫಾಲ್ ಆಗಿದೆ, ಸೇಮ್ ಡೇನೆ 5 ಮಿನಿಟ್ಸ್ ಚಾರ್ಟ್, 15 ಮಿನಿಟ್ಸ್ ಚಾರ್ಟ್ ನೋಡೋಣ. ಸೊ ಹೈಯರ್ ಟೈಮ್ ಫ್ರೇಮ್ ನಿಮ್ಗೆ ಒಳ್ಳೆ ಪ್ರಾಪರ್ ಪ್ಯಾಟರ್ನ್ಸ್ ಕಾಣಿಸುತ್ತೆ. ಈಗ ಜಸ್ಟ್ ನೋಡಿ ಇವತ್ತೇನೆ ಫಾಲ್ ಆಯ್ತು, ಸೈಡ್ ವೇಸ್ ಆಯ್ತು, ಬ್ರೇಕ್ಔಟ್ ಆಯ್ತು ಮೇಲ್ಗಡೆ. ಇಲ್ಲಿ ಜಸ್ಟ್ ಬುಲಿಶ್ ಹೋಗಿತ್ತು ಬಿಗಿನಿಂಗ್ ಆಫ್ ದ ಡೇ, ಇಲ್ಲೇನೆ ಟೈಮ್ ಸ್ಪೆಂಡ್ ಮಾಡಿದೆ. ಎಂಡ್ ಆಫ್ ದ ಡೇಗೆ ಮೇಲೆ ಹೋಗಿದೆ, ವಾಲಟಿಲಿಟಿ ಜಾಸ್ತಿ ಆಗಿದೆ, ಮತ್ತೆ ಫಾಲ್ ಆಗಿದೆ. ಸೊ ಇಲ್ಲಿ ನೋಡಿ ಮೊಮೆಂಟಮ್ ನೋಡಿ, ಬಿಗಿನಿಂಗ್ ಆಫ್ ದ ಡೇ ಝೂಮ್ ಅಲ್ಲಿ ಇದೆ, ಮಿಡ್ ಆಫ್ ದ ಡೇ ಬುಲ್ಲಿಶ್, ಇವೊಂದು ಬುಲ್ಲಿಶ್ ಡೇ ಆಗಿದ್ರು ಸೈಡ್ ವೇಸ್ 150 ಮೇಲೆ ಲಿಟ್ರಲಿ ಸ್ವಲ್ಪ ಮೊಮೆಂಟಮ್ ಆಗಿದೆ. ಅಗೇನ್ ಇಲ್ಲಿ ಫಾಲ್, ಬಿಗಿನಿಂಗ್ ಆಫ್ ದ ಡೇ ಫಾಲ್, ರಿಕವರಿ 11:15 ಆದ್ಮೇಲೆ ಸೈಡ್ ವೇಸ್, ಅಗೇನ್ ಬಿಗಿನಿಂಗ್ ಆಫ್ ದ ಡೇ ಬುಲ್ಲಿಶ್, ಸೈಡ್ ವೇಸ್, ಬ್ರೇಕ್ಔಟ್. ಈ ತರ ಸೊ ನಿಮಗೆ ಯಾವುದೇ ದಿನ ನೋಡಿದ್ರು ನಿಮ್ಗೆ ಮಿಡ್ ಆಫ್ ದ ಡೇ ಸೈಡ್ ವೇಸ್ ಇರುತ್ತೆ. ಸೊ ಮೈನರ್ ಟ್ರೆಂಡ್ಸ್ ಇರೋದ್ರಿಂದ ನೀವು ಮೋರ್ ದೆನ್ 1 ಅವರ್ ಟ್ರೇಡ್ಸ್ ನ ಹೋಲ್ಡ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಟ್ರೆಂಡ್ಸ್ ಈ ತರಾನೇ ಡಿಪೆಂಡ್ ಆಗುತ್ತೆ. ನಿಮ್ಮ ಪರ್ಟಿಕ್ಯುಲರ್ ಟೆಕ್ನಿಕಲ್ ಇಂಡಿಕೇಟರ್ಸ್, ನಿಮ್ದು ಅಪ್ಲಿಕೇಶನ್ಸ್ ಮೇಲೆ ನೀವು ಯಾವ ತರ ಟ್ರೇಡ್ಸ್ ತಗೋತೀರಾ, ಯಾವ ತರ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಂಟೈನ್ ಮಾಡ್ತೀರಾ ಅಷ್ಟನ್ನೇ ಮ್ಯಾಟರ್. ಮೋಸ್ಟ್ ಆಫ್ ದ ಥಿಂಗ್ಸ್ ಮೀನ್ಸ್ ಡೈಲಿ ಯಾರು ಪ್ರಾಫಿಟ್ ಮಾಡೋದಕ್ಕಾಗಿಲ್ಲ. ಎಂಡ್ ಆಫ್ ದ ಡೇ ಮೀನ್ಸ್ ಎಂಡ್ ಆಫ್ ದ ಮಂತ್ ನೀವು ಪ್ರಾಫಿಟ್ ಅಲ್ಲಿ ಇದ್ರೆ ಅಷ್ಟೇನೆ. ಸೊ ಡೈಲಿ ಪ್ರಾಫಿಟ್ ಇಂಪಾಸಿಬಲ್. ನಂತರ ಯಾವಾಗಲೂ ನೆಗೆಟಿವ್ ಇದ್ದೇ ಇರುತ್ತೆ. ನೆಗೆಟಿವ್ ಇಲ್ದೇನೆ ತೋರಿಸ್ತಾ ಇದ್ದಾರೆ ಅಂದ್ರೆ ಆಬ್ವಿಯಸ್ಲಿ ನೀವು ಥಿಂಕ್ ಮಾಡ್ಬೋದು ಅದು ಫೇಕ್ ಅಂತ. ಔಟ್ ಆಫ್ ಔಟ್ ಯಾರೂ
ಅಷ್ಟು ಪರ್ಫೆಕ್ಟ್ ಆಗಿರೋದಿಲ್ಲ. ಇವನ್ ವಾರನ್ ಬಫೆಟ್ ಕೂಡ ಅವರೆಲ್ಲ ಇನ್ವೆಸ್ಟರ್ಸ್. ಸೊ ಟ್ರೇಡರ್ಸ್, ಎಂಥ ಪರ್ಟಿಕ್ಯುಲರ್ ಟ್ರೇಡರ್ಸ್ ಆಗಿದ್ರು 70%, 80% ಅಕ್ಯುರೇಸಿ ಇಸ್ ಮ್ಯಾಕ್ಸ್, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಸೊ 50-50 ಇಟ್ಸ್ ಗುಡ್. ನೋಡಿ, ಇಷ್ಟು ಸಣ್ಣ ಲಾಸ್ಗಳಿದ್ರು ಮೇಜರ್ ಪ್ರಾಫಿಟ್ ಬಂತು ಅಂದರೆ ನಿಮ್ಮ ಲಾಸ್ಗಳನ್ನೆಲ್ಲ ವೈಪ್ ಔಟ್ ಮಾಡ್ಬೋದು. ಸೊ ದಯವಿಟ್ಟು ನೀವು ಟ್ರೇಡ್ ಮಾಡ್ಬೇಕಾದ್ರೆ ಹ್ಯೂಜ್ ಕ್ವಾಂಟಿಟಿ ಟ್ರೇಡ್ ಮಾಡಕ್ ಹೋಗ್ಬೇಡಿ, ಮತ್ತೆ ಹ್ಯೂಜ್ ಟ್ರೆಂಡ್ ವೇಟ್ ಮಾಡಕ್ ಹೋಗ್ಬೇಡಿ. ಹ್ಯೂಜ್ ಕ್ವಾಂಟಿಟಿ ಟ್ರೇಡ್ ಮಾಡಿ ಓಕೆ, ಬಟ್ ಹ್ಯೂಜ್ ಟ್ರೆಂಡ್ ವೇಟ್ ಮಾಡಬೇಡಿ. ಹ್ಯೂಜ್ ಟ್ರೆಂಡ್ ವೇಟ್ ಮಾಡ್ತಿದ್ರೆ ಸ್ಮಾಲ್ ಕ್ವಾಂಟಿಟಿ ಟ್ರೇಡ್ ಮಾಡಿ. ಸೊ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆದಷ್ಟು ನನಗೆ ಗೊತ್ತಿರೋ ವಿಡಿಯೋ ಇನ್ಫಾರ್ಮೇಶನ್ ನಾನು ಶೇರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.